ಹಿಂದೆ ಒಬ್ಬ ದಕ್ಷ ಪ್ರಜಾಪತಿ ಎಂಬ ಒಬ್ಬ ರಾಜನು ಇದ್ದನು. ಅವನಿಗೆ ಸತಿ ಎಂಬ ಮಗಳು ಇದ್ದಳು. ಸತಿದೇವಿಗೆ ಶಿವನನ್ನು ಕಂಡರೆ ತುಂಬಾ ಇಷ್ಟ. ಹಾಗಾಗಿ ಸತಿದೇವಿ ಶಿವನನ್ನು ಮದುವೆಯಾಗುತ್ತಾಳೆ. ಆದರೆ ಇದು ದಕ್ಷ ಪ್ರಜಾಪತಿಗೆ ಇಷ್ಟವಿರುವುದಿಲ್ಲ. ಹಾಗಾಗಿ ದಕ್ಷ ಪ್ರಜಾಪತಿ ಯಜ್ಞ ಮಾಡುವಾಗ ಸತಿಯನ್ನು ಕರೆಯುವುದಿಲ್ಲ. ಶಿವನು ಎಷ್ಟೇ ಬೇಡ ಎಂದರೂ ಸತಿಯು ದಕ್ಷ ಪ್ರಜಾಪತಿ ಯಜ್ಞ ಮಾಡುವ ಜಾಗಕ್ಕೆ ಹೋಗುತ್ತಾಳೆ. ಅಲ್ಲಿ ದಕ್ಷ ಪ್ರಜಾಪತಿಯು ಶಿವನನ್ನು ತುಂಬಾ ಅವಮಾನ ಮಾಡುತ್ತಾನೆ. ಇದನ್ನು ತಾಳಲಾರದೆ ಸತಿಯು ಯಜ್ಞಕುಂಡಕ್ಕೆ ಹಾರುತ್ತಾಳೆ. ಈ ವಿಷಯವನ್ನು ತಿಳಿದ ಶಿವನು ಘೋರ ತಪಸ್ಸಿಗೆ ಹೋಗುತ್ತಾನೆ. ಇದೇ ಸಂದರ್ಭವನ್ನು ತಾರಕಾಸುರ ಎಂಬೊಬ್ಬ ರಾಕ್ಷಸನು ಬ್ರಹ್ಮನನ್ನು ಕುರಿತು ವರವನ್ನು ಕೇಳುತ್ತಾನೆ, ತನ್ನ ವಧೆಯನ್ನು ಶಿವನ ಮಗನೇ ಮಾಡಬೇಕೆಂದು. ಅದೇ ಸಂದರ್ಭದಲ್ಲಿ ಪರ್ವತರಾಜ ಹಾಗೂ ಅವನ ಹೆಂಡತಿ ಇಬ್ಬರು ಸಂತಾನಕ್ಕಾಗಿ ದೇವಿಯನ್ನು ಪ್ರಾರ್ಥಿಸುತ್ತಿರುತ್ತಾರೆ. ಆ ಸಂದರ್ಭದಲ್ಲಿ ದೇವಿಯು ಪಾರ್ವತಿಯಾಗಿ ಮತ್ತೆ ಹುಟ್ಟುತ್ತಾಳೆ. ಆ ಪರ್ವತನ ರಾಜನ ಮಗಳೇ ಪಾರ್ವತಿ. ಪರ್ವತ ಅಂತಂದ್ರೆ ಶೈಲ. ಹಾಗಾಗಿ ಶೈಲಪುತ್ರಿ ಎಂದು ನವರಾತ್ರಿಯ ಮೊದಲನೇ ದಿನ ನಾವು ಆರಾಧಿಸುತ್ತೇವೆ.